ಸರ್ ಹೇಳಿ. ನಾನೊಬ್ಬ ಸೈನ್ಸ್ ಸ್ಟೂಡೆಂಟು. ಓ, ನನಗೆ ಇದೇ ಥರ ಪ್ರಾಜೆಕ್ಟ್ ಮೇಲೆ ಆಸಕ್ತಿ ಇದ್ದಿದ್ದರಿಂದ ಆ ಸೈಂಟಿಸ್ಟ್ನ ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೆ ಸರ್. ಇಸ್ ಇಟ್? ಅವ್ರು ಬರೆದಿರೋ ಮ್ಯಾಗ್ಝಿನ್ಸು, ಬುಕ್ಲೆಟ್ಸು ಮತ್ತು ಪ್ರಾಜೆಕ್ಟ್ಸ್ನು ಎಲ್ಲನೂ ಸ್ಟಡಿ ಮಾಡಿದ್ದೀನಿ. ಅವ್ರಿಗೆ ಸಮಾಜಕ್ಕೆ ಏನಾದ್ರು ಒಂದು ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಎಸ್. ಹಾಗೆ ನಾನು ಅವ್ರನ್ನ ಫಾಲೋ ಮಾಡಬೇಕಾದ್ರೆ ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಯಿತು. ಓಕೆ. ಸೊ ಕೊನೆಕ್ಷನ್ದಲ್ಲಿ ಪ್ರಾಜೆಕ್ಟ್ ಏನಾಗುತ್ತೋ ಅನ್ನೋ ಕುತೂಹಲದಿಂದ ನಾನು ಅವ್ರನ್ನ ನೋಡೋಕೆ ಹೋಗಿದ್ದೆ. ಸರಿ. ಅದೇ ಟೈಮಲ್ಲಿ ಅದು ಯಾರೋ ಒಬ್ಬ ವ್ಯಕ್ತಿ ಬಂದು ಸೈಂಟಿಸ್ಟ್ನ ದಾರುಣವಾಗಿ ಸಾಯಿಸ್ಬಿಟ್ಟ. ಹೌದು. ಆ ಟೈಮಲ್ಲೇ ನೀವು ಅವ್ರನ್ನ ಮೀಟ್ ಮಾಡೋಕೆ ಬಂದ್ರಿ ಸರ್. ಯಾ. ನಾನು ಆಗ ಅಲ್ಲೇ ಇದ್ದೆ. ನನಗೇನೋ ಅನ್ನಿಸ್ತು, ಈ ಪ್ರಾಜೆಕ್ಟ್ನ ನಿಮಗೆ ಕೊಟ್ಟರೆ ಇದು ಜನಗಳಿಗೆ ತಲುಪುತ್ತೆ ಅಂತ. ಅದಕ್ಕೋಸ್ಕರ ಇದನ್ನ ಇಲ್ಲಿಗೆ ತಗೊಬಂದೆ ಸರ್. ನೀನು ಇದನ್ನ ಇಲ್ಲಿ ತೊಗೊಂಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಇದ್ರ ವ್ಯಾಲ್ಯೂ ನಿನಗೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನೀನು ಎಷ್ಟು ದೊಡ್ಡ ಒಳ್ಳೆ ಕೆಲಸ ಮಾಡಿದ್ಯಾ ಅಂದರೆ ದುಷ್ಟರಿಂದ ಈ ದೇಶನ ಕಾಪಾಡಿದ್ಯಾ ನೀನು. ವೆರಿ ಗುಡ್. ನಿನ್ನ ಬಗ್ಗೆ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ ಈಗ. ಇದಿನ್ಮೇಲೆ ಇಲ್ಲಿದ್ದರೆ ತುಂಬ ಡೇಂಜರ್, ನನ್ನೂ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ. ಸೊ ಅದರಿಂದ ನನ್ನ ಸ್ಟೂಡೆಂಟ್ಸ್ ಒಂದು 3 ಜನ ನೀನು ಪರಿಚಯ ಮಾಡಿಕೊಡ್ತೀನಿ. ನೀನು ಅವರೆಲ್ಲ ಸೇರಿಕೊಂಡು ಇದನ್ನು ಹುಷಾರಾಗಿ ಕಾಪಾಡಿ. ನಿನ್ನ ಮೊಬೈಲ್ ಕೊಡು. ತಗೋ, ನನ್ನ ನಂಬರ್ ಇದ್ರಲ್ಲಿ ಸೇವ್ ಮಾಡಿದ್ದೀನಿ. ಹಾಂ ಸರಿ ಸರ್. ಹಾಂ, ಫಸ್ಟ್ ಇದನ್ನು ಇಲ್ಲಿಂದ ತೊಗೊಂಡೋಗು. ಓಕೆ. ನಿನ್ಗೇನೇ ಬೇಕಂದ್ರೂ ನಾನಿದ್ದೀನಿ. ಪಾರ್ಟ್ನರ್, ಒರಿಜಿನಲ್ ಭಗೀರಥ ಈಗ ನಮ್ಮ ಕೈಗೆ ಸಿಕ್ಕಾಯ್ತು.